ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ಈ ವಿಡಿಯೋಲ್ಲಿ ಈ ಕೊಟ್ಟಿರುವ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಟಾಪಿಕಿಂದ ಏನು ಕ್ವಶನ್ ಇದೆ, ನಾವು ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತ ಈ ವಿಡಿಯೋಲ್ಲಿ ಅರ್ಥ ಮಾಡಿಕೊಳ್ಳೋಣ. ಸೊ ಕ್ವಶನ್ ಏನು ಹೇಳ್ತಿದೆ ನೋಡಿ, ದ ಏರಿಯಾ ಬೌಂಡೆಡ್ ಬೈ ದ ಲೈನ್ y is equals to x axis and the ordinates x is equals to -1 and x is equals to 2 is okay. The area bounded by the line y equal to x axis and the ordinates x is equals to -1 and x is equals to 2 is. ಸೊ ಈ ಕೊಟ್ಟಿರೋ ಕ್ವಶನನ್ನು ಫಸ್ಟ್ ನಾನು ಗ್ರಾಫಿಕಲಿ ಪ್ಲಾಟ್ ಮಾಡ್ತೀನಿ, ಆಮೇಲೆ ಆ್ಯಕ್ಚುಲಿ ಯಾವ ಏರಿಯಾ ನಮಗೆ ಬೇಕು ಅಂತ ನೋಡೋಣ. ನೋಡಿ ಅವ್ರು ಏನಂತಿದ್ದಾರೆ ಸ್ಟೂಡೆಂಟ್ಸ್, ದ ಲೈನ್ y ಈಕ್ವಲ್ ಟು ಎಕ್ಸ್ ಅಂದರೆ ಇಟ್ ಈಸ್ ಅ ಲೈನ್ ಪಾಸಿಂಗ್ ಥ್ರೂ ಯೋರ್ ಒರಿಜಿನ್, ಕರೆಕ್ಟ್? ಈ ಲೈನ್ ಅಲ್ವಾ y ಈಕ್ವಲ್ ಟು ಎಕ್ಸ್. ನೆಕ್ಸ್ಟ್ ಬಿಟ್ವೀನ್ ದ ಎಕ್ಸ್ ಆ್ಯಕ್ಸಿಸ್, ಓಕೆ ಇದು ಕಂಪ್ಲೀಟ್ ಎಕ್ಸ್ ಆ್ಯಕ್ಸಿಸ್ ಆಯಿತು, ಮತ್ತು ಆ್ಯಂಡ್ ದ ಆರ್ಡಿನೇಟ್ಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು -1 ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2, ಕರೆಕ್ಟ್? ಸೊ ಸಪೋಸ್ ಇದು ಎಕ್ಸ್ ಇಸ್ ಈಕ್ವಲ್ಸ್ ಟು -1, ಸೊ ದಿಸ್ ಲೈನ್ ಎಕ್ಸ್ ಇಸ್ ಈಕ್ವಲ್ಸ್ ಟು -1 ಅಂದರೆ ಅ ಲೈನ್ ಪ್ಯಾರಲಲ್ ಟು y axis, correct? So this is your x is equals to -1 point, and suppose this is your x is equals to 2, okay? So it is again a line passing through 2 and parallel to y axis, okay? So ಇವಾಗ ನೋಡಿ ಆ್ಯಕ್ಚುಲಿ ನಮಗೆ ಬೇಕಾಗಿರೋದು ಏರಿಯಾ ಯಾವುದು? ಇಫ್ ಐ ಶೇಡ್ ದ ರೀಜನ್, ಇದು ಅಲ್ವಾ ಆ್ಯಕ್ಚುಲಿ ಬೇಕಾಗಿರೋದು ಏರಿಯಾ. Fine, between the x axis the line y equal to x and the ordinates x is equals to -1 and x is equals to 2, correct? So this is the required area we need to find. ಇವಾಗ ನೀವು ಕೇರ್ಫುಲಿ ಅಬ್ಸರ್ವ್ ಮಾಡಿದರೆ 2 ಏರಿಯಾಸ್ ಇದೆ ಇಲ್ಲಿ. ನಮ್ಗೆ ಕ್ಯಾಲ್ಕುಲೇಟ್ ಮಾಡಬೇಕಿರೋದು 2 ಏರಿಯಾಸ್. ವಿಚ್ ಆರ್ ದ 2 ಏರಿಯಾಸ್ ಸ್ಟೂಡೆಂಟ್ಸ್? ದಿಸ್ ಈಸ್ your A1 and this is your A2. So therefore required area A is equals to mod of A1. ಯಾಕಂದರೆ ನೋಡಿ ಇದು ಬಿಲೋ ಎಕ್ಸ್ ಆ್ಯಕ್ಸಿಸ್ ಇದೆ ಅಲ್ವಾ, ಏರಿಯಾ ಯಾವಾಗಲೂ ನೆಗೆಟಿವ್ ಇರಲಿಕ್ಕೆ ಪಾಸಿಬಿಲಿಟಿ ಇಲ್ಲ. ಸೊ mod of A1 ಪ್ಲಸ್ A2, ಕ್ಲಿಯರ್? ಇವಾಗ ನೋಡಿ ನೆಕ್ಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿಸ್ ಇಂಡಿವಿಜುವಲಿ. ಫೈನ್. ಸೊ ಇದೇನಿದೆ, ಎಕ್ಸ್ ಇಸ್ ಈಕ್ವಲ್ಸ್ ಟು -1 ಪಾಯಿಂಟ್ ಅಂತ ಇದೆ, ಓಕೆ? ಆ್ಯಂಡ್ ದಿಸ್ ಲೈನ್ ಇಸ್ y ಈಕ್ವಲ್ ಟು ಎಕ್ಸ್. ಸೊ ಇಷ್ಟೆಲ್ಲ ಡೇಟಾ ಇರೋದು, ಇಲ್ಲೇನು ಪಾಯಿಂಟ್ ಇದೆ? 0, and this is your x is equals to 2. So therefore first we will find A1. A1 is equals to integral a to b f of x dx, okay? So first curve ಗೆ ಸ್ಟೂಡೆಂಟ್ಸ್ A1 ರೀಜನಿಗೆ ನೋಡಿ, A1 ರೀಜನ್ ಎಲ್ಲಿಂದ ಎಲ್ಲಿ ಮಟ್ಟ ವೇರಿ ಆಗ್ತಿದೆ? -1 to 0. ಸೊ ಇಟ್ ಈಸ್ ಇಂಟಿಗ್ರೇಷನ್ ಫ್ರಮ್ -1 to 0. ಫಂಕ್ಷನ್ ಏನಿದೆ? y is equals to x ಕೊಟ್ಟಿದ್ದಾರೆ, ಸೊ x dx. ಸೊ ಇಫ್ ಯು ಇಂಟಿಗ್ರೇಟ್ ವಿ ವಿಲ್ ಗೆಟ್ x²/2, ಓಕೆ, ಬಿಟ್ವೀನ್ ದ ಲಿಮಿಟ್ಸ್ -1 and 0. ಸೊ ಅಪ್ಪರ್ ಲಿಮಿಟ್ ಸಬ್ಸ್ಟ್ಯೂಟ್ ಮಾಡಿದರೆ 0 ಬರುತ್ತೆ. ಲೋವರ್ ಲಿಮಿಟ್ ಇಫ್ ಯು ಸಬ್ಸ್ಟ್ಯೂಟ್ ವಿ ವಿಲ್ ಗೆಟ್ ನಥಿಂಗ್ ಬಟ್ -1/2, ಓಕೆ? ಕರೆಕ್ಟ್ ಅಲ್ವಾ? ನೋಡಿ 1/2 ಹೊರಗೆ ತೊಗೊಂಡ್ರೆ 0 ಮೈನಸ್ ಆಫ್ -1 ಹೋಲ್ ಸ್ಕ್ವೇರ್ ಅಂದರೆ -1, ಸೊ -1/2 ಬರುತ್ತೆ. ನಾವು ವಿ ವಾಂಟ್ ವಾಟ್? mod of A1. ಸೊ mod of A1 ಇಸ್ ನಥಿಂಗ್ ಬಟ್ 1/2. ನೆಕ್ಸ್ಟ್ ಅದೇ ಥರ A2 ಏರಿಯಾ ನೋಡಿ, A2 ಇಸ್ ನಥಿಂಗ್ ಬಟ್ ಇಂಟಿಗ್ರಲ್ a to b f of x dx. ಸೊ A2 ಎಲ್ಲಿಂದ ಎಲ್ಲಿ ಮಟ್ಟ ವೇರಿ ಆಗ್ತಿದೆ ಸ್ಟೂಡೆಂಟ್ಸ್? ಫ್ರಮ್ 0 to 2, ಕರೆಕ್ಟ್ ಅನ್ನು ನೋಡಿ, ಈ ಪಾಯಿಂಟ್ 0 ಇಂದ 2ವರೆಗೆ ವೇರಿ ಆಗ್ತಿದೆ, ಓಕೆ? A2 ಏರಿಯಾ. ಆ್ಯಂಡ್ ಫಂಕ್ಷನ್ ಇಸ್ ವಾಟ್ ಅಗೇನ್? ಎಕ್ಸ್ ಅಂದರೆ ಕರ್ವ್ ಏನು? ಎಕ್ಸ್ ಡಿ ಎಕ್ಸ್, y ಈಕ್ವಲ್ ಟು ಎಕ್ಸ್ ಅಂತ ಕೊಟ್ಟಿದ್ದಾರೆ, ಎಕ್ಸ್ ಡಿ ಎಕ್ಸ್. ಇಂಟಿಗ್ರೇಟ್ ಮಾಡಿದರೆ ವಿಲ್ ಗೆಟ್ x²/2 ಬಿಟ್ವೀನ್ 0 to 2, ಓಕೆ? 2 ಸ್ಕ್ವೇರ್ ಎಷ್ಟು ಸ್ಟೂಡೆಂಟ್ಸ್? 4. ಸೊ 4 ವಿ ಆರ್ ಗೆಟಿಂಗ್, ಓಕೆ? 4 ಡಿವೈಡೆಡ್ ಬೈ 2. ನೋಡಿ 1/2 ಹೊರಗೆ ತೊಗೊಂಡ್ರೆ 2 ಸ್ಕ್ವೇರ್ ಇಸ್ 4, 4 - 0 ಅಂದರೆ 4 ಬರುತ್ತೆ. 4 ಡಿವೈಡೆಡ್ ಬೈ 2 ಇಸ್ ನಥಿಂಗ್ ಬಟ್ 2. ಇವಾಗ ನೋಡಿ ಟೋಟಲ್ ಏರಿಯಾ, ದೇರ್ ಫೋರ್ ಇದು ಸಪೋಸ್ ಈಕ್ವೇಷನ್ 1, ಫ್ರಮ್ ಈಕ್ವೇಷನ್ 1ಅಲ್ಲಿ ಸಬ್ಸ್ಟ್ಯೂಟ್ ಮಾಡಿದರೆ ಯುವರ್ ರಿಕ್ವೈರ್ಡ್ ಏರಿಯಾ ವಿಲ್ ಬಿ ಈಕ್ವಲ್ಸ್ ಟು A1. mod of A1 ಏನಿದೆ? 1/2 ಪ್ಲಸ್ A2 ಏನಿದೆ? 2, ಕರೆಕ್ಟ್? ಸೊ ದಿಸ್ ವಿ ವಿಲ್ ಗೆಟ್ ಇಟ್ ಆಸ್ 5/2 ಸ್ಕ್ವೇರ್ ಯೂನಿಟ್ಸ್, ಕರೆಕ್ಟ್? ಸೊ ಯಾವುದು ಆಪ್ಷನ್ ನೋಡಿ? ಆಪ್ಷನ್ ಬಿ 5/2 square units is the required area we had to calculate. I hope students ಈ ವಿಡಿಯೋ ಅಲ್ಲಿ ಈ ಕೊಟ್ಟಿರೋ ಕ್ವಶನ್ ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.